ಒಂದು ಚುನಾವಣೆ ಒಂದಷ್ಟು ಖರೀದಿಗಳು ಸುದ್ದಿಗೆ ಸ್ವಾಗತ. ನಾನು ದೀಕ್ಷಾ ಬಂಗೇರ. ಒಂದು ದೇಶ ಒಂದು ಚುನಾವಣೆ ಹೊಸ ಮಂತ್ರವೇನೂ ಅಲ್ಲ, ಮತ್ತೆ ಹೊಸ ಬಾಟಲಿಯಲ್ಲಿ ಬರಬಹುದಾದ ಹಳೆಯ ಮದ್ಯವೇ ಆಗಿದೆ ಅದು. ಈಗೀಗ ರಾಜಕೀಯವು ಕೆಲವರನ್ನು ಅಮಲು ಪದಾರ್ಥದಂತೆ ಅಂಟಿಕೊಂಡಿದೆ. ಆದ್ದರಿಂದ ಚುನಾವಣೆಯನ್ನು ಮದ್ಯದ ಬಾಟಲಿಗೆ ಹೋಲಿಸಬಹುದು. ಎಲ್ಲ ಚುನಾವಣೆಗಳ ಕಾಲದಲ್ಲಿ ಮದ್ಯ ಪೂರೈಕೆಯು ಭಾರತದಲ್ಲಿ ಜೋರಾಗಿಯೇ ನಡೆಯುತ್ತದೆ. ಅಮಲುಕೋರರು ಓಡಾಡಿದ್ದರೆ ಮಾತ್ರ ಕೆಲವರಿಗೆ ಮತ ಬೀಳುತ್ತದೆ ಎನ್ನುವ ನಂಬಿಕೆ ಇದೆ. ಇನ್ನು ಒಂದು ದೇಶ ಒಂದು ಚುನಾವಣೆ ಎಂಬುವುದು ಆಗಬಾರದ್ದೇನೂ ಅಲ್ಲ, ಹಿಂದೆ ಭಾರತದಲ್ಲಿ ಆಗಿರುವುದೇ ಆಗಿದೆ. ಆದರೆ ಈಗ ಅದು ಸಾಧ್ಯವೇ ಎನ್ನುವ ಪ್ರಶ್ನೆ ಮುಖ್ಯವಾಗುತ್ತದೆ. ಒಕ್ಕೂಟ ಸರ್ಕಾರವು ಕೋವಿಂದ್ ಸಮಿತಿಯ ವರದಿಯನ್ನು ಒಪ್ಪಿ ಒಂದು ದೇಶ ಒಂದು ಚುನಾವಣೆ ಎಂದು ಹೇಳಿದೆ. ಆದರೆ ನಮ್ಮೆದುರೇ ಹಲವು ಸಮಸ್ಯೆಗಳು ಇವೆ. ಈಗ ಕರ್ನಾಟಕವನ್ನೇ ತೆಗೆದುಕೊಳ್ಳೋಣ. ಕರ್ನಾಟಕದ ಈಗಿನ ವಿಧಾನಸಭೆಯ ಅವಧಿ 2028ರ ಅರ್ಧ ಭಾಗದವರೆಗೆ ಇದೆ. ಅದಕ್ಕೆ ತಿಂಗಳು ಮೊದಲೇ ಹೊಸ ಸರ್ಕಾರಕ್ಕೆ ಚುನಾವಣೆ ನಡೆದಿರಬೇಕು. ಆದರೆ ಈಗಿನ 2029ಕ್ಕೆ ಒಂದು ದೇಶ ಒಂದು ಚುನಾವಣೆ ಎಂದಾದರೆ ರಾಜ್ಯದ ಕತೆ ಏನು ಎಂಬ ಪ್ರಶ್ನೆಯು ಎದುರಾಗುತ್ತದೆ. ಒಂದು ದೇಶ ಒಂದು ಚುನಾವಣೆ ನಡೆಸುವುದು ಪಕ್ಕಾ ಎಂದಾದರೆ ಅದಕ್ಕೆ ಮುಂದಿನ 3 ರೀತಿಯಲ್ಲಿ ಕರ್ನಾಟಕದ ವಿಷಯದಲ್ಲಿ ಪರಿಹಾರವನ್ನು ಕಂಡುಕೊಳ್ಳಬಹುದು. ಇದೇ ಸರ್ಕಾರವನ್ನು ಇನ್ನು 1 ವರ್ಷದ ಅವಧಿಗೆ ಮುಂದುವರಿಸುವ ತೀರ್ಮಾನ ತೆಗೆದುಕೊಳ್ಳುವುದು ಒಂದು, ಎಲ್ಲ ಪಕ್ಷಗಳ ಶಾಸಕರನ್ನು ಒಳಗೊಂಡ ಮೈತ್ರಿ ಸರ್ಕಾರವನ್ನು ರಚಿಸುವುದು ಎನ್ನುವುದು 2, ಮೂರನೆಯದು ಇದ್ದೇ ಇದೆ, ಅದು ರಾಷ್ಟ್ರಪತಿ ಆಡಳಿತ. ಇಲ್ಲಿ ಅದನ್ನು ನಡೆಸುವವರು ರಾಜ್ಯಪಾಲರು. ಈಗ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರವು ಇರುವುದರಿಂದ ರಾಜಭವನದಲ್ಲಿ ರಾಜ್ಯದ ಬಿಜೆಪಿ ನಾಯಕರ ಆಡಳಿತವೇ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ಹೆಸರಿನಲ್ಲಿ ನಡೆಯುತ್ತದೆ. ಚುನಾಯಿತ ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನು ಈಗಲೇ ಬೀಳಿಸಲು ನೋಡುವವರು ಅವರಿಗೆ 1 ವರ್ಷದ ಹೆಚ್ಚುವರಿ ಆಳಲು ಅವಕಾಶ ನೀಡುತ್ತಾರೆ ಎಂಬುದು ಆಗದ ಹೋಗದ ಕೆಲಸ. ಸರ್ವಪಕ್ಷ ಸರ್ಕಾರ ನ್ಯಾಯಯುತವಾದುದೇ ಆದರೂ ಕೂಡಿ ಬಾಳಿದರೆ ನಮಗದೇ ನರಕ ಎನ್ನುವವರು ಒಟ್ಟಿಗೆ ಆಡಳಿತ ನಡೆಸುತ್ತಾರೆ ಎನ್ನುವುದು ದೂರದ ಮಾತಾಗಿ ಉಳಿಯುತ್ತದೆ. ಸ್ವತಂತ್ರ ಭಾರತದಲ್ಲಿ ಸಂವಿಧಾನ ಸ್ವೀಕಾರವಾದ ಆರಂಭದಲ್ಲಿ ಲೋಕಸಭೆ ವಿಧಾನಸಭೆಗಳಿಗೆ ಒಟ್ಟಿಗೆ ಚುನಾವಣೆಗಳು ನಡೆದವು. ಆದರೆ ಅದು 1962ರಲ್ಲಿ ಸ್ವಲ್ಪ ಮಟ್ಟಿಗೆ ಮತ್ತು 1967ರ ಬಳಿಕ ಎಲ್ಲ ಕಡೆ ಅಸಾಧ್ಯ ಎಂಬ ಸ್ಥಿತಿಗೆ ಉಂಟಾಯಿತು. ಅದು ಈಗಲೂ ಮುಂದುವರೆದಿದೆ. ಈಗಲೂ ಲೋಕಸಭಾ ಚುನಾವಣೆಯ ಜೊತೆಗೆ ಕೆಲವು ರಾಜ್ಯಗಳ ಚುನಾವಣೆಗಳು ನಡೆಯುತ್ತಲಿದೆ. ಯಾವುದೇ ಲೋಕಸಭಾ ಚುನಾವಣೆಯು ಭಾರತದಲ್ಲಿ ಇಡೀ ದೇಶದ ಮಟ್ಟದಲ್ಲಿ ಬರೇ ಲೋಕಸಭೆಗೆ ಎಂದು ನಡೆದುದಿಲ್ಲ. ನಮ್ಮ ನೆರೆಯ ಆಂಧ್ರದಲ್ಲಿ ವಿಧಾನಸಭೆಗೆ ಕೂಡ 2019ರ ಮತ್ತು 2024ರ ಲೋಕಸಭೆಯ ಚುನಾವಣೆಯ ಜೊತೆಗೆ ಚುನಾವಣೆಗಳು ನಡೆದವು. ಅದರ ನೆರೆಹೊರೆ ಒಡಿಶಾದ ಕತೆ ಕೂಡ 2 ದಶಕದಿಂದ ಅದೇ ಆಗಿದೆ. ಹಾಗಾಗಿ ಇದೆಲ್ಲ ಹೊಸ ವಿಷಯವೇನಲ್ಲ. ಸಮಸ್ಯೆ ಎಂದರೆ ಒಂದು ಕಡೆ ಬಿಜೆಪಿಯವರ ಖರೀದಿ ಸರ್ಕಾರಗಳು, ಇನ್ನೊಂದು ಕಡೆ ಪಕ್ಷಾಂತರಗಳು, ಮಗದೊಂದು ಕಡೆ ರಾಜೀನಾಮೆ ನೀಡುವವರು, ಇನ್ನೂ ಒಂದು ಕಡೆ ಅವಿಶ್ವಾಸ ನಿರ್ಣಯದ ಮೂಲಕ ಸರ್ಕಾರದ ಪತನ, ಮತ್ತು ಒಂದು ಕಡೆ ಸಂವಿಧಾನದಂತೆಯೇ ಅವಧಿಗೆ ಮೊದಲೇ ರಾಜೀನಾಮೆ ನೀಡಿ ಚುನಾವಣೆಗೆ ಹೋಗುವವರು. ಇವೆಲ್ಲ ಆಗುತ್ತಿರುವಾಗ 2029ಕ್ಕೆ ಒಂದು ದೇಶ ಒಂದು ಚುನಾವಣೆ ನಡೆಸಿದರೂ 2030ಕ್ಕೆ ಎಲ್ಲ ಮೂರಾ ಬಟ್ಟೆ. ಮತ್ತೆ ಮತ್ತೆ ಚುನಾವಣೆಯ ಹೊಸ ಅವಸ್ಥೆ ಎದುರಾಗುವುದರಲ್ಲಿ ಯಾವ ಅನುಮಾನವೂ ಇಲ್ಲ. ಈಗಿನ ವ್ಯವಸ್ಥೆಯಲ್ಲಿ ಅದಕ್ಕೆ ಕೊಟ್ಟಿರುವ ಪರಿಹಾರವೇನು? ಒಂದು ಸರ್ಕಾರವು ಮಧ್ಯದಲ್ಲಿ ಪತನವಾದರೆ ಉಳಿದ ಅವಧಿಗೆ ಮಾತ್ರ ಚುನಾವಣೆ ನಡೆಸುವುದು. ಅಂದರೆ 2 ವರ್ಷದಲ್ಲಿ ಒಂದು ಸರ್ಕಾರ ಪತನವಾದರೆ 5ರಲ್ಲಿ ಉಳಿದ 3 ವರ್ಷಕ್ಕೆ ಮಾತ್ರ ಚುನಾವಣೆ ನಡೆಸುವುದು. ಇದು ಕೇಂದ್ರ ಸರ್ಕಾರಕ್ಕೂ ಅನ್ವಯಿಸುತ್ತದೆಯೇ ಎಂದು ಎಲ್ಲೂ ಸ್ಪಷ್ಟವಾಗಿ ಹೇಳಿಲ್ಲ. ಉಳಿದ ಅವಧಿಗೆ ಮಾತ್ರ ಚುನಾವಣೆ ಎಂಬುದು ಕೇಳಲು ಸೊಗಸಾಗಿದೆಯಾದರೂ ಕತೆ ಅದೇ ಹಳೆಯ ಚುನಾವಣೆಗಳ ಸಂತೆಯದೇ ಆಗುತ್ತದೆ. 2 ರಾಜ್ಯಗಳ ಚುನಾವಣೆ ನಡೆಯುತ್ತಿದೆ. 2 ರಾಜ್ಯಗಳ ಚುನಾವಣೆಗೆ ತಯಾರಿಯೂ ನಡೆದಿದೆ. ಈ ಸಮಯದಲ್ಲಿ ಮತದಾರರನ್ನು ಗೊಂದಲಗೊಳಿಸಲು ಮೋದಿಯವರು ಮತ್ತು ಶಾ ಸೇರಿ ಒಂದು ದೇಶ ಒಂದು ಚುನಾವಣೆ ನಾಟಕವನ್ನು ಆಡಿದ್ದಾರೆ ಎನ್ನುವುದು ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆಯವರ ಅಭಿಪ್ರಾಯವಾಗಿದೆ. ಈ ವರ್ಷ ಚುನಾವಣೆ ನಡೆಯುವ ರಾಜ್ಯಗಳ ಜನಪ್ರತಿನಿಧಿಗಳು 2029ಕ್ಕೆ ಮತ್ತೆ ಚುನಾವಣೆ ಎಂದರೆ 1 ವರ್ಷದಷ್ಟು ಕಾಲ ಕೊರತೆಯ ಅಧಿಕಾರಾವಧಿ ಮಾತ್ರ ಪಡೆಯುತ್ತಾರೆ. 2025ರಲ್ಲಿ
ಚುನಾವಣೆ ನಡೆಯುವ ರಾಜ್ಯಗಳ ಜನಪ್ರತಿನಿಧಿಗಳು 2 ವರ್ಷಗಳಷ್ಟು ಕಾಲ ಮತ್ತು 2026ರಲ್ಲಿ ವಿಧಾನಸಭಾ ಚುನಾವಣೆ ಎದುರಿಸುವ ರಾಜ್ಯಗಳ ಜನಪ್ರತಿನಿಧಿಗಳು 3 ವರ್ಷಗಳಷ್ಟು ಕಡಿಮೆ ಅವಧಿಗೆ ಮತ್ತೆ ಚುನಾವಣೆಗೆ ಹೋಗಬೇಕಾಗುತ್ತದೆ. ಇನ್ನು 2027 ಮತ್ತು 2028ರಲ್ಲಿ ಚುನಾವಣೆ ನಡೆಸಬೇಕಾದ ರಾಜ್ಯಗಳು ಇದೆ. ಈ ರಾಜ್ಯಗಳವರಿಗೆ ಕ್ರಮವಾಗಿ 2 ವರ್ಷ ಮತ್ತು 1 ವರ್ಷ ಅಧಿಕಾರಾವಧಿ ಹೆಚ್ಚುವರಿಯಾಗಿ ನೀಡುತ್ತಾರೆಯೇ? ಇದೆಲ್ಲ ದಾರಿ ತಪ್ಪಿಸುವ ವಿಚಾರವಾಗಿದೆ. ಇದು ರಾಜ್ಯಗಳ ಜನಪ್ರತಿನಿಧಿಗಳ ನಡುವೆ ವ್ಯಾಜ್ಯಕ್ಕೆ ಕಾರಣವಾಗಬಹುದು. ಅವರು ನ್ಯಾಯಾಂಗದ ಮೆಟ್ಟಿಲು ಹತ್ತಬಹುದು. ಅನಗತ್ಯವಾಗಿ ಕೆಲವರಿಗೆ ಲಾಭ, ಕೆಲವರಿಗೆ ನಷ್ಟ ಆಗುವುದಾದರೆ ಅದು ಆಡಳಿತ ಸುಧಾರಣೆಯ ಅಂಶ ಆಗುವುದಿಲ್ಲ. ಇನ್ನು ಯಾವುದೇ ಸಮಸ್ಯೆ ಇಲ್ಲದಿರುವಾಗ ಯಾವುದೇ ರಾಜ್ಯದಲ್ಲಿ 6 ತಿಂಗಳಿಗಿಂತ ಹೆಚ್ಚು ಕಾಲ ರಾಷ್ಟ್ರಪತಿ ಆಡಳಿತ ಇರಬಾರದು ಮತ್ತು ಹೊಸ ಸರ್ಕಾರಕ್ಕೆ ಅವಕಾಶ ಆಗದಂತೆಯೂ ಉಳಿಯಬಾರದು. ಅವಕ್ಕೆಲ್ಲ ತಿದ್ದುಪಡಿ ತರುವ ಹೊಸ ಕಾಯ್ದೆಯೇ ಬೇಕಾಗುತ್ತದೆ. ಒಂದು ವೇಳೆ ಕೇಂದ್ರ ಸರ್ಕಾರವು ತೀರ್ಮಾನ ತಂದರೂ ಕೂಡ ಯಾವುದಾದರೂ ರಾಜ್ಯ ಅದನ್ನು ಒಪ್ಪದಿರಲು ತೀರ್ಮಾನಿಸಬಹುದು. ಒಕ್ಕೂಟ ವ್ಯವಸ್ಥೆಯಲ್ಲಿ ಅದಕ್ಕೆ ತನ್ನದೇ ಹಕ್ಕು ಇದೆ. ನ್ಯಾಯಾಲಯದಲ್ಲಿ ಪ್ರಶ್ನಿಸಲು ಅವಕಾಶವಿದೆ. ಚುನಾವಣೆ ನಡೆಯುವ ಕಾಲದಲ್ಲಿ ಆಡಳಿತ ವ್ಯವಸ್ಥೆಯು ತೀರ್ಮಾನ ತೆಗೆದುಕೊಳ್ಳಲಾಗದ ಅವಸ್ಥೆಗೆ ಸೇರುತ್ತದೆ. ಅಧಿಕಾರಶಾಹಿಯು ಚುನಾವಣೆಯ ಉಸ್ತುವಾರಿಯಲ್ಲಿಯೇ ಸಿಲುಕಿರುತ್ತದೆ. ಕಪ್ಪು ಹಣ ಖರ್ಚಾಗುತ್ತಿರುತ್ತದೆ. ಹಾಗಾಗಿ ಅವೆಲ್ಲ 5 ವರ್ಷಕ್ಕೆ 1 ಬಾರಿ ಮಾತ್ರ ನಡೆದು ಮುಗಿಯಲಿದೆ ಎಂಬುದು ಕೇಳಲು ಚೆನ್ನಾಗಿದೆ. ಸುಂದರ ಸುಳ್ಳು ಎಂದು ಕೂಡ ಹೇಳಬಹುದು. ನಿರುದ್ಯೋಗದಿಂದಾಗಿ ಯುವಕರು ಕೆಲವರು ಹೆಚ್ಚು ಚುನಾವಣೆ ನಡೆಯಲಿ, ನಮ್ಮ ಊಟ ಹಾಗೂ ಕಡಿತ ಸಾಗಲಿ ಎನ್ನುವ ದೇಶವಿದು. ಲೋಕಸಭೆ ವಿಧಾನಸಭೆಗಳಿಗೆ ಒಟ್ಟಿಗೆ ಚುನಾವಣೆ ನಡೆದ 100 ದಿನಗಳಲ್ಲಿ ದೇಶ ಮಟ್ಟದಲ್ಲಿ ಒಟ್ಟಿಗೆ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಸುವುದು ಸರಿ. ಜನಪ್ರತಿನಿಧಿಗಳ ಖರೀದಿಯಾದರೆ ಹೇಗೆ? ಎಲ್ಲ ಪಕ್ಷಗಳು ಆ ಕೆಲಸ ಮಾಡಿವೆಯಾದರೂ ಬಿಜೆಪಿಯು ಅದರಲ್ಲಿ ವಿಶ್ವಗುರುವಲ್ಲವೇ? ಇದು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.